ಇವತ್ತು ನಾನೆಲ್ಲಿದ್ದೀನಿ ಅಂತ ಅಂದ್ಕೊಂಡ್ರಾ, ನಾನಿವತ್ತು ಮೈಸೂರಲ್ಲಿದ್ದೀನಿ. ಯಾಕಂದರೆ ಹೊಸ ವರ್ಷ ಅಲ್ವಾ, ಅದಕ್ಕೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಬನ್ನಿ, ನಾನು ಹೊಸ ವರ್ಷದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿದ್ರೆ ನಿಜವಾಗ್ಲೂ ಇಷ್ಟೊಂದು ಜನ ಇದ್ದರು. ನಾನು ಹತ್ತಬೇಕಾ ಅಂತ ಅಂದ್ಕೊಂಡೆ, ನಿಜ ನಾನೇನು ಹತ್ತಂಗಿಲ್ಲ, ಅಲ್ಲೋಗಿ ನಿಂತ್ಕೊಂಡ್ರೆ ಸಾಕು, ಅವರೇ ತಳ್ಳಿ ಒಳಗಡೆ ಕುಂಡಿಸ್ತಾರೆ. ಹೊಸ ವರ್ಷದಲ್ಲೂ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಆಯಿತು. ಸರಿ ಆಯಿತು, ಅಲ್ಲಿಂದ ಬಂದ್ವಿ ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟದಲ್ಲಾದರೂ ಸ್ವಲ್ಪ ಜನ ರಶ್ ಕಡಿಮೆ ಇರ್ತಾರೆ ಅಂತ ಅಂದ್ಕೊಂಡ್ವಿ. ನಿಜವಾಗ್ಲೂ ಕಡಿಮೆ ಇಲ್ಲ ಕಣ್ರಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆಯಿತು ಸರಿ, ಇನ್ನೇನು ಇಷ್ಟು ಜನದ ಮಧ್ಯೆ ನಾವು ದರ್ಶನ ಮಾಡೋಕ್ಕಾಗಲ್ಲ ಕಣಪ್ಪ ಅಂತ ಅಂದ್ಕೊಂಡು ಈಚೆನೆ ಒಂದು ದೇವ್ರಿಗೊಂದು ದೊಡ್ಡ ಕೈ ಮುಗ್ದು ಈಚೆನೆ ಮಂಗಳಾರತಿ ಕೊಡ್ತಾಯಿದ್ರು. ಅಲ್ಲೇ ಕೈ ಮುಕ್ಕೊಂಡು ದೇವರೇ ನಮ್ಮಪ್ಪ ಒಳ್ಳೇದು ಮಾಡು ಅಂತ ಬೇಡ್ಕೊಂಡು ಎಷ್ಟೊಂದು ಸಲ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ರೆ, ಆದರೆ ಇಷ್ಟೊಂದು ಜನ ಯಾವತ್ತೂ ನಾನು ನೋಡಿರಲಿಲ್ಲ. ಸಿಕ್ಕಾಪಟ್ಟೆ ಕ್ಯೂ ಇದ್ರು. ಸರಿ ಆಯಿತು ಅಂತ ಅಂದ್ಕೊಂಡು ಅಲ್ಲೇ ಈಚೆ ಇರೋ ಮೈಸಾಸುರಂಗೊಂದು ಹಾಯ್ ಹೇಳ್ತಾ ಸರಿ ಆಯಿತು ನಾವು ಹೊರಡೋಣ ಅಂತ ಹೊರಡೋಕೆ ಹೋದರೆ ಇಲ್ಲಿ ತುಂಬ ಗೊಂಬೆಗಳೆಲ್ಲ ಹಾಕಿದ್ರು. ಈ ಬುದ್ಧ ನೋಡಿದ್ರೆ ತಳ್ಳಾಡಿಸ್ತಾನೆ ಇತ್ತು. ಆ ಬುದ್ಧನ್ನು ನೋಡ್ಕೊಂಡು 2024ರಲ್ಲಿ ಏನೇನು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದೆಯೋ ನನಗಂತೂ ಗೊತ್ತಿಲ್ಲ. ನನಗಂತೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ತುಂಬ ಎಂಜಾಯ್ ಮಾಡಿದ್ದೀನಿ, ತುಂಬ ಖುಷಿ ಪಟ್ಟಿದ್ದೀನಿ, ತುಂಬ ಹತ್ತಿದ್ದೀನಿ. ಪ್ರತಿಯೊಂದು ನಡೆದಿದೆ. ಈ ಬರೋ 2025ರಲ್ಲಿ ಎಷ್ಟು ಖುಷಿ ಕೊಡುತ್ತೋ ಎಷ್ಟು ದುಃಖ ಕೊಡುತ್ತೋ ನನಗಂತೂ ಗೊತ್ತಿಲ್ಲ. ಎಲ್ಲ ಇರಬೇಕು, ಎಲ್ಲ ಇದ್ರೇ ತಾನೇ ಲೈಫು. ಅಲ್ಲೇ ಒಂದು ಫೋಟೋ ತಕ್ಕೊಂಡು ಸರಿ ಆಯಿತು, ತುಂಬ ಹೊಟ್ಟೆ ಹಸಿತಿದೆ ಅಂತ ಬೆಟ್ಟದಿಂದ ಕೆಳಗಿಳ್ದು ಹೋಟೆಲ್ ಊಟ ಮಾಡಿ ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದ್ವಿ. ಇವತ್ತು ಯಾರು ವಿಡಿಯೋ ಇಷ್ಟ ಆಯಿತೋ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.